ಗೈಸ್ ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ಕುಮಾರ್ ಯೂಟ್ಯೂಬ್ ಚಾನಲ್. ಅವ್ರ ಅಕ್ಕ ಬಂದು ಬ್ಲಾಗ್ ಓಪನ್ ಮಾಡ್ತಿದ್ದಾರೆ ಅನ್ಕೊಂಡಿರ್ಬೋದು, ಸ್ವಲ್ಪ ಚೇಂಜ್ ಇರಲಿ ಅಂತ ಇವತ್ತು ಅವಳು ಬಂದು ನಾನು ಓಪನ್. ಈ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಎಲ್ಲ ನನ್ನ ತಂಗಿ ರಕ್ಷಿತಾ ಕುಮಾರ್ ಅವ್ರು ಕಂಟಿನ್ಯೂ ಮಾಡ್ತಾರೆ. ಬಂದು ಹಾಯ್. ಹಾಂ, ಇವ್ರು ಅಡುಗೆ ಮಾಡೋಕ್ಕೋಸ್ಕರ ನಮ್ಮನ್ನು ಬೇಕು. ಇಷ್ಟು ದಿನ ಎಲ್ಲ ಸುತ್ತಾ ಇದ್ರು, ಇವಾಗ ಬಂದವ್ರು ನಿಮ್ಗೆ ಊಟ ಬಿಡುವ ಗೈಸ್. ನಾವು ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಅಕ್ಕ ಇಷ್ಟು ಜನ ಗೈಸ್ ನಾವೀಗ ಹೋಗ್ತಾ ಇದ್ದೀವಿ. ಈಗ ಬನ್ನಿ ಹೋಗುವ ಜಾತ್ರೆ. ಹಾಕ್ಬಿಡು ರವಿ ಮಾವನ್ ಸೇರ್ಸ್ತಾ ನಮ್ಮ ರವಿ ಮಾವನ. ಯಾಕ್ರೋ ನೀವು ಹಿಂಗೆ ಕಾಣ್ತಿದ್ರ? ಕಪ್ಪು ಕಾಣ್ತಿದೀವ ಪರ್ಪಲ್ ಡ್ರೆಸ್ ಹಾಕೋ ಎದ್ದು ಕಾಣ್ತೇವೆ. ಗೊತ್ತಾಳ ಯಾರ ತರ ಹಾಕೊಂಡ್ರೆ ಆಮೇಲೆ ಬರಲ್ಲ. ಇದು ಅಮ್ಮ ದನ ತಿನ್ನೋದಕ್ಕೆ ಬಂದಿಲ್ಲ. ದನ ಫಸ್ಟ್ ಒಂದು ತಲೆಗೊಡಿ ಜ್ಞಾನಿ ಆಗ್ಬೋದು. ಚಪಾತಿಗೆ ರೊಟ್ಟಿ ಪ್ರಪೋಸ್ ಮಾಡಕ್ ಹೋದಾಗ ನೀವ್ ಹೇಳ್ಬೇಡಿ. ಕೇಳಕ್ ಬರಲ್ಲ ಗೈಸಿದ್ ಯಾವ್ದ ಇದು. ಸಾರಿ, ಚಪಾತಿಗೆ ರೊಟ್ಟಿ ಕಿಸ್ ಮಾಡಕ್ ಹೋದಾಗ ಚಪಾತಿ ಏನಂತ ಹೇಳುತ್ತೆ? ಅಲ್ಲ, ಚಪಾತಿ ರೊಟ್ಟಿಗೆ ಏನಂತ? ಛೀ ರೋಟಿ ಅಂತದಲ್ಲ, ನೋಡಿದೀವಿ ಹೆಂಗೆ ನಾವು ಛೀ ರೋಟಿ ಅದು ನೋಡಿದೀವಿ. ಬಿರಿಯಾನಿ ಹೋಗ್ಬಿಟ್ಟು ಇದಕ್ಕೆ ಯಾರಿಗೆ ಅಲ್ಲ ಕಬಾಬ್ ಹೋಗುತ್ತೆ, ಯಾರಿಗೆ ದಮ್ ಬಿರಿಯಾನಿಗೆ ಪ್ರಪೋಸ್ ಮಾಡೋಕ್ಕೆ. ಆಮೇಲೆ ಬಂದ್ಬಿಡುತ್ತೆ. ನನಗಿದು ಯಾಕೋ ಸೂಟ್ ಆಗಲ್ಲ. ಗೊತ್ತಾ, ಕಬಾಬ್ಗೆ ದಮ್ ಇರಲ್ಲ, ಅದಕ್ಕೆ ಶೂ ಚಪ್ಪಲಿ ಹಾಕಿಲ್ಲ. ಅದು ಎಲ್ಲಿಂದ್ರೆ ನಾವು ಡಿ ಕನ್ನಡ ವಾಹಿನಿಯಿಂದ ನಾವು ನೋಡ್ಬಿಟ್ಟು ಅಲ್ಲಿಂದ ನಾವು ನೋಡಿ ಹೇಳ್ತಾರೆ. ಹೋಗವ. ನಮ್ಮ ಜೊತೆ ಇನ್ನೊಬ್ರು ಒಳಗೆ ಬರ್ತಿದ್ದಾರೆ ಈಗ. ತಗೋಬೇಕಣಮ್ಮ. ಸರಿ ಮಾಡ್ಕತ್ತೇನೆ ಅಂತ ಅವಳು ಕೂದಲು ಫುಲ್ ಸ್ಮೂತ್ ಆಗ್ಬಿಟ್ಟೈತೆ. ನೋಡಿದವರು ನಮ್ಮನ್ನ ದೆವ್ವ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ನಾವು ಮದುವೆ ಸೀಮಂತಕ್ಕೆ ಹೋಗಿ ಹಂಗೆ ನಮ್ಮ ಅಕ್ಕನ ಮನೆಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದಾರೆ. ಸರ್ಪ್ರೈಸ್ ಏನಿಲ್ಲ, ಕಾಲ್ ಮಾಡ್ಕೊಂಡು ಇವ್ರು ಸರ್ಪ್ರೈಸ್ ಅಲ್ಲ, ನಮ್ಮ ಮಾವ ಸರ್ಪ್ರೈಸ್. ಇವ್ರದಿಂದ ಸರ್ಪ್ರೈಸ್ ಇಲ್ಲ. ನಾವು ಯಾವಾಗ್ಲೂ ಬರ್ತಾ ಇರ್ತೀವಲ್ಲ ಅವಳಿಗೆ ನೋಡಿ ಮಕ್ಕ ಕಾಣ್ತಿದ್ದೀನಿ ಇವತ್ತು. ಬಿಕಾಸ್ ಯಾಕೆಂದ್ರೆ ತಲೆ ಎಣ್ಣೆ ಹಾಕಿಲ್ಲ, ಅವಳು ಹಾಕಿದ್ದಾಳೆ. ತಲೆಗೆ ಎಣ್ಣೆ ಹಾಕಿರೋ ಕಾರಣದಿಂದ ಕೈ ನೋವು ಬರ್ತಿದೆ. ನೀನು ಈ ಕಡೆ ಕೊಡಿ. ಓ ಅಕ್ಕ, ಇನ್ನೊಂದು ಮೀಟಿಂಗ್ ನಡೀತಾ ಇದೆ ಗಾಯ್ಸ್. ಅಲ್ಲಿ ಅವ್ರು 3 ಜನ ಮೀಟಿಂಗ್ ಮಾಡ್ಕೊಂಡು ಬರ್ತಾವ್ರೆ. ಅದು ಕಾಣೋದಿಲ್ಲ ಬಾ, ಕಾಣಿಸ್ತಾನೆ. ನಾನೇ ಹೇಳ್ಬಿಡ್ತೀನಿ, ನೀವು ತುಂಬ ಸ್ಲೋ ಆಗಿ ಹೇಳ್ತಿದ್ದೀರಾ. ಇಡೀ ರಾಮನಾಥಪುರ ಫುಲ್ಲಿಗೆ ನಮ್ಮ ಭಾವದ್ದು ಇವೆಂಟ್ಸ್ ಎಲ್ಲ ಪೂರ್ತಿ ಹಾಕಿದ್ದಾರೆ. ಸೊ ಅದನ್ನ ವೀಟಿ ಹಾಕ್ತೀನಿ, ನೀವು ನೋಡ್ಕೊಬನ್ನಿ. ಪ್ರಳಯಂ ಪ್ರಳಯಂ ದುಷ್ಕೃತ ವಲಯಂ ಪ್ರಬಲಂ ಪ್ರಚಲಂ ದುರ್ದಮ ನಿಲಯಂ ಅಸನಿಪಾತ ಅಜಸ್ರ ಪ್ರಕರಂ ತಿಮಿರ ಲೋಕ ಸಮವಾಕಾರಂ ಗರ್ಜಿಂಚೆ ಪರ್ಜನ್ಯಂ ಘೋರಾತಿ ಘೋರ ದೌರ್ಜನ್ಯಂ ಅನವತರಂ ಆತನಿವೇಗ. ಕಾಂಟ್ಯಾಕ್ಟ್ ನಿಮ್ಮ ದೇವಸ್ಥಾನ ಎಲ್ಲಾದ್ರೂ ಬೇಕಂದ್ರೆ ನಮ್ಮ ಭಾವ ನಂಬರ್ನ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತೀನಿ. ಸೊ ಅವ್ರಿಗೆ ಕಾಲ್ ಮಾಡಿ ನೀವು ಈವೆಂಟ್ಸ್ಗೆಲ್ಲ ನಮ್ಮ ಭಾವನಿಂದ ಹೆಲ್ಪ್ ತಗೊಳ್ಳಿ, ಆರ್ಡ್ರ್ ಮಾಡಿ. ಸಾರಿ, ತಗೊಳ್ಳಿ. ಏ ಅರ್ಷಿ ನೋಡ್ಬಾ, ಯಾವಿಷ್ಟ ವಾಚ್ ಬಿಚಾಕಮ್ಮ ಸೈ ಸಾಕ ನೋಡು. ಸ್ವಲ್ಪ ದೊಡ್ಡ ಬೇಕಾ ನೋಡಿ, ಫುಲ್ ಹಾಕಿ ಅಜಿನಿ ತರ್ಸ್ಕೊಳ್ಳಲ್ಲ. ಆಮೇಲೆ ಹೇಳ್ಬೇಕು, ಫಸ್ಟ್ ಹೇಳ್ಬೇಕು ಅವ್ರಿಗೆ ಎತ್ಕಿಂತ ದೊಡ್ಡದು ಬೇಕಾ? ಸ್ವಲ್ಪ ದೊಡ್ಡದ, ಅದಕ್ಕೆ ಅವ್ರು ಫಸ್ಟ್ ಹೇಳ್ಬೇಕು. ಅಮ್ಮ ನಿಮ್ಮ ಅನಿಸಿಕೆ ಏನಮ್ಮ? ಏನು ತಗೋತಾ ಇದ್ದಿಲ್ಲ? ಜಗಳ ಆಡೋದು, ಬೇರೆಯವ್ರ ಜಗಳ ಆಡ್ತಾರೆ. ನಂಗೆ ಸೊ ಹೇಳ್ಬಿಡಿ ಅಕ್ಕ, ಜಾತ್ರೆ ಇದೆಲ್ಲ ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಿ. ಸೊ ಇವತ್ತಿನ ಜಾತ್ರೆ ಇತ್ತು. ಆದ್ದರಿಂದ ಇವತ್ತು ಹೋಗ್ಬಿಟ್ಟು ಬಂದು ಮಟನ್ ಸಾಂಬಾರು ರೆಡಿ ಆಗ್ತಿದೆ, ಚಿಕನ್ ಗ್ರೇವಿ ಆಗ್ತಾಯಿದೆ. ಎಲ್ಲ ಫ್ಯಾಮಿಲಿ ಎಲ್ಲ ಊಟ ಮಾಡಬೇಕು ಅಂತ.
ಹ್ಮ್. ಮಟನ್ ಸಾಂಬಾರ್ ರೆಡಿ ಆಗಿದೆ, ಚಿಕನ್ ಗ್ರೇವಿ ರೆಡಿ ಆಗ್ತಿದೆ. ಫ್ಯಾಮಿಲಿ ಎಲ್ಲ ಊಟ ಮಾಡಬೇಕು. ಸ್ವಲ್ಪ ಜನ ಹೊರಗಡೆ ಹೋಗಿದ್ದಾರೆ, ಸ್ವಲ್ಪ ಜನ ಮನೇಲಿದ್ದಾರೆ. ಇನ್ನು ಮುದ್ದೆ ಮಾಡಬೇಕು, ರೈಸ್ ಆಗಿದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟೇ. ಆದರೆ ಜಾತ್ರೆಯ ಅನುಭವವನ್ನು ನಾನು ಹೇಳ್ತೀನಿ, ಯಾಕಂದರೆ ಯಾವ್ದ್ರ ಕೂತು ನಾವು ಮ್ಯೂಸಿಕ್ದು ಬ್ರೇಕ್ ಡ್ಯಾನ್ಸ್ ಕೂತ್ವಿ. ಒಬ್ರದಂತೂ ನೋಡಿ ಸಿಕ್ಕಾಪಟ್ಟೆ ನಗ್ತಿತ್ತು. ಸೊ ನಾನು ಜಾತ್ರೆಗೆ ಹೋಗಿ ಬ್ಯಾಂಗಲ್ಸ್ ಎಲ್ಲ ತೊಡ್ಸ್ಕೊಂಡೆ. ಆ್ಯಂಡ್ ನಮ್ಮ ಅಕ್ಕನ ಥರನೇ ನಾನು ತೊಡ್ಸ್ಕೊಂಡೆ. ಅವಳು ಗೋಲ್ಡ್ ಹಾಕ್ಕೊಂಡಿದ್ದಾಳೆ ಮನೇಲಿ ಫಸ್ಟ್ ಇದ್ದಿತ್ತು. ಚೆನ್ನಾಗಿದೆ ಅವಳದು ಬ್ಯಾಂಗಲ್ಸು. ಆ್ಯಕ್ಚುಲಿ ನಂದು ಅದೇ ಕಲರ್ ಬ್ಯಾಂಗಲ್ಸ್. ಅಂದರೆ ಅವಳದು ನೋಡ್ಬಿಟ್ಟು ನಂಗೆ ಇಷ್ಟ ಆಗಿ ನಾನು ತೊಡ್ಸ್ಕೊಂಡು, ಅಮ್ಮನೂ ತೊಡ್ಸ್ಕೊಂಡ್ರೆ. ಅದೆಲ್ಲ ನೀವು ಆಲ್ರೆಡಿ ನೋಡಿದ್ದೀರಾ, ನಾನು ಹಾಕ್ಬಿಟ್ಟಿದ್ದೀನಿ ನೋಡಿ ಇಡಿ. ಸೊ ಇವಾಗ ನಮ್ಮ ಅಕ್ಕನೇ ಅವಳೇ ಓಪನ್ ಮಾಡಿರೋದ್ರಿಂದ ಯೂಟ್ಯೂಬ್ನ ಅವಳೇ ಏನು ಮಾಡ್ತಿದ್ದಾಳೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ. ರಕ್ಷಿತ್ ಅಂತಾರೆ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೆಕ್ಸ್ಟ್ ಯಾವ್ಯಾವ ಥರ ಬ್ಲಾಗ್ ಬೇಕು ಕಣ್ಣ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್, ಲವ್ ಯು, ಬಾಯ್. ಅಷ್ಟೇ.